ಹಾಯ್ ಹೆಲೋ ನಮಸ್ಕಾರ. ನಿಮಗೆಲ್ರಿಗೂ ನಮ್ಮ ಫುಡ್ ಡೈರೀಸ್ ಚಾನಲ್ಗೆ ಸ್ವಾಗತ. ನಾವಿವತ್ತು ವಿಸಿಟ್ ಮಾಡಿದ್ದೀವಿ ಇಟ್ಗೆಗೂಡಿನ ಫೇಮಸ್ ಒಂದು ನಾನ್ ವೆಜ್ ಹೋಟೆಲ್ಗೆ. ಶ್ರೀ ಚಾಮುಂಡೇಶ್ವರಿ ಮೆಸ್ ಅಂತ ಅದರ ಹೆಸರು. ಅದಕ್ಕೆ ಕಾರ್ತಿಕ್ ಮೆಸ್ ಅಂತಲೂ ಕರೀತಾರೆ. ಮಾಲೀಕರು ಕಾರ್ತಿಕ್ ಅವರು ಇಲ್ಲೇ ಇದ್ದಾರೆ ನೋಡಿ. ಇದು ಲೊಕೇಟ್ ಆಗಿರೋದು ಇಟ್ಗೆಗೂಡಿನ ಝೂ ಗಾರ್ಡನ್ ರೋಡು, ಅರುಣಾಚಲಂ ಸ್ಟ್ರೀಟ್ ಅಂತ ಕರೀತಾರೆ. ಆರ್ಡಿಂಗ್ ಸರ್ಕಲ್ಗೆ ತುಂಬ ಹತ್ತಿರ ಇದೆ. ಇಲ್ಲಿ ಇವತ್ತು ಏನೇನು ಸಿಗುತ್ತೆ ಬನ್ನಿ ಅವ್ರನ್ನೇ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಕಾರ್ತಿಕ್ ಗೌಡ ಅಂತ. ನೀವು ಕಾರ್ತಿಕ್ ಮೆಸ್ ಅಂತಲೇ ಕೇಳ್ಪಟ್ಟಿದ್ದೀನಿ. ಶ್ರೀ ಚಾಮುಂಡೇಶ್ವರಿ ಮೆಸ್ ಅಂತ ಹಾಕೊಂಡಿದ್ರೆ ಯಾರೇನು ನೋಡಿದ್ರು ಕಾರ್ತಿಕ್ ಮೆಸ್ ಅಂತಾರೆ. ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದೀರಾ? ಅದು ಮುಂಚೆ ನಮ್ಮ ತಂದೆಯವ್ರು ಮಾಡ್ತಾ ಇದ್ರು 4 ವರ್ಷದಿಂದ. ಮೊದಲೆಲ್ಲಿ ಹೋಟ್ಲಿತ್ತು ನಿಮ್ಮ? ಕೆಳಗಡೆ ಆರ್ಗೇಟ್ ಹತ್ರ ಇತ್ತು. ಓಕೆ, ಆರ್ಗೇಟ್ ಹತ್ರ ಇತ್ತು, ಅಲ್ಲಿಂದ ಮತ್ತೆ ಮೇಲೋಯ್ತು. ಮೇಲಿಂದ ಇಲ್ಲಿ ಬಿಸ್ನೆಸ್ ಹೇಗಿದೆ? ಬಿಸ್ನೆಸ್ ಚೆನ್ನಾಗಿದೆ. ಇದು ಏನೇನು ಐಟಮ್ಸ್ ಮಾಡ್ತೀರಾ? ಇದು ಮಂಗಳವಾರ ಹೊತ್ತು ಚಿಕನ್ ಪಲಾವ್ ಮಾಡ್ತೀವಿ, ಶುಕ್ರವಾರ ಹೊತ್ತು ನಾಟಿ ಕೋಳಿ ಪಲಾವ್ ಮಾಡ್ತೀವಿ, ಇನ್ನು ಭಾನುವಾರ ಹೊತ್ತು ಮಟನ್ ಪಲಾವ್. ಮಟನ್ ಪಲಾವ್ ವಾರದಲ್ಲಿ 3 ದಿನ ಮಾತ್ರನಾ? ಇದು 4 ದಿನ, ಆದರೆ ಒಂದು ದಿನ ಗಿರೈಸ್ ಅಷ್ಟೇ. ಒಂದು ದಿನ ಗಿರೈಸು, ಬುಧವಾರ ಗಿರೈಸ್. ಓಕೆ. ಐಟಮ್ಸ್ಗಳ ರೇಟ್ ಎಷ್ಟಷ್ಟು? ಮಟನ್ ಪಲಾವ್ 180, ಚಿಕನ್ ಪಲಾವ್ 150, ನಾಟಿ ಕೋಳಿ ಪಲಾವ್ 160. ಬೆಳಗ್ಗೆ ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ? 7 ಗಂಟೆಗೆ ಓಪನ್ ಆದರೆ ಸಾಯಂಕಾಲ 3:30 4 ಗಂಟೆಗೆ. ಬೆಳಗಿನ ತಿಂಡಿಗೆ ಏನು, ಮಧ್ಯಾಹ್ನ ತಿಂಡಿಗೆ ಏನೇನು, ಊಟಕ್ಕೆ ಏನು ಮಾಡ್ತೀರಾ? ಬೆಳಗ್ಗೆ ನಿಮಗೆ ಕಾಲು ಸೂಪು, ಇಡ್ಲಿ, ದೋಸೆ, ಚಿಕನು, ಕೈಮಾ, ತಲೆ ಮಾಂಸ, ಬೋಟಿ, ಮಟನ್ ಚಾಪ್ಸು, ಗುಂಡ್ಕಾಯಿ, ಇಷ್ಟು ಐಟಮ್ ಸಿಗ್ತದೆ. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ತೀರಾ. ಮಧ್ಯಾಹ್ನದ ಊಟಕ್ಕೆ? ಮಧ್ಯಾಹ್ನ ವೈಟ್ ರೈಸು, ಗೀ ರೈಸು, ಮುದ್ದೆ, ಕಬಾಬು, ಲಾಲಿಪಾಪು, ಕಲ್ಮಿ ಇದೆಲ್ಲ ಇರ್ತದೆ. ಸೂಪರ್. ಮಾತ್ರ ಮೇಯ್ನ್ ನಿಮ್ಮದು ಬ್ರೇಕ್ಫಾಸ್ಟಲ್ಲಿ ಯಾವ ಐಟಮ್ ಜಾಸ್ತಿ ಇದಾಗೋದು ಅಂತ? ಎಲ್ಲ ಮೂವ್ ಆಗುತ್ತೆ, ಆದರೆ ಕಾಲು ಸೂಪು ಮತ್ತು ಪಲಾವ್ ಜಾಸ್ತಿ. ಕಾಲು ಸೂಪು, ಪಲಾವು, ಬೋಟಿ. ಭಾನುವಾರ ಹೊತ್ತು ಮಟನ್ ಪಲಾವು. ಭಾನುವಾರ ಹೊತ್ತು ಮಟನ್ ಪಲಾವ್. ಓಕೆ. ಫ್ರೆಂಡ್ಸ್, ನಾನೀಗ ತಗೊಂಡಿದ್ದೀನಿ ಕಾಲು ಸೂಪು. ಶ್ರೀ ಚಾಮುಂಡೇಶ್ವರಿ ಮೆಸ್ಸಲ್ಲಿ ಬೆಳಗ್ಗೆನೇ ಬಂದು ಇವತ್ತು ನಾವು ಅವ್ರು ಆಫರ್ ಕೊಟ್ಟಿದ್ದರು ವಿಡಿಯೋ ಮಾಡಿ ಅಂತ ಇವತ್ತು ಬಂದಿದ್ದೀವಿ. ಇಲ್ಲಿ ಕಾಲು ಸೂಪ್ ಅಂದರೆ ತುಂಬ ಫೇಮಸ್ಸು. ನೀವು ಅರ್ಲಿ ಮಾರ್ನಿಂಗ್ 8 ಗಂಟೆಗೆ ಬರದೇ ಹೋದರೆ ನಿಮಗೆ ಕಾಲು ಸೂಪ್ ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ, ಅಷ್ಟೊಂದು ಕ್ರೌಡ್ ಇರುತ್ತೆ. ನೀವೇ ನೋಡ್ತಾ ಇದ್ದೀರಾ. ನನಗೂ ಅಷ್ಟೇ ಕಾಲು ಸೂಪ್ ಅಂದರೆ ತುಂಬ ಇಷ್ಟ. ಕಾಲು ಸೂಪ್ ತೊಗೊಂಡಿದ್ದೀನಿ. ಟೇಸ್ಟಿ ಹೇಗಿದೆ ಹೇಳ್ತೀನಿ ನೋಡಿ. ಒಂಥರ ಖಡಕ್ ಟೇಸ್ಟು. ಮಸಾಲೆ ಎಲ್ಲ ಹಾಕಿ ಸಕ್ಕತ್ತಾಗಿ ಮಾಡಿದ್ದಾರೆ. ಒಳ್ಳೆ ಮಸಾಲೆ, ಒಂಥರ ನಾಟಿ ಸ್ಟೈಲ್ ಅಂತಲೇ ಹೇಳ್ಬೋದು. ಸಖತ್ ಹದವಾಗಿ, ಸಾಫ್ಟಾಗಿ, ಸ್ಮೂತಾಗಿದೆ. ಚೆನ್ನಾಗಿ ಬೇಯಿಸಿದ್ದಾರೆ ಮಾತ್ರ. ನೋಡಿ, ಒಂದು ಲೆಗ್ಗು ಕರೆಕ್ಟಾಗಿ ಚೆನ್ನಾಗಿ ಮಾಂಸ ಇಟ್ಕೊಂಡಿದೆ. ಸೂಪ್ ಹೇಗಿದೆ ನೋಡೋಣ. ಗ್ಲಾಸಲ್ಲಿ ಕೊಡ್ತಾರೆ, ಇದು ಬೌಲಲ್ಲಿದೆ, ಹಾಗೆ ಕುಡಿದು ನೋಡ್ತೀನಿ. ಕಳೆದೋಗ್ತೀರಾ ಮಾತ್ರ. ಸೂಪ್ ಮಾತ್ರ ಅಲ್ಟಿಮೇಟು, ಅವಸಮ್ ಆಗಿದೆ ಮಾತ್ರ. ಸೂಪ್ನ ನೀವು ಒಂದು ಸಿಪ್ಪು ಕುಡಿದಾಗ ಅದರ ಟೇಸ್ಟು, ಆ ಫ್ಲೇವರು ನಿಮಗೆ ಘಮ್ ಅಂತ ಹೊಡೆಯುತ್ತೆ. ಒಂದು ಸಿಪ್ಪಲ್ಲೇ ಗೊತ್ತಾಗ್ಬಿಡುತ್ತೆ ಅದ್ರ ಟೇಸ್ಟು ಮಾತ್ರ. ಇಲ್ಲಿ ಜನ ಬರೋದು ಬೆಳಗ್ಗೆನೇ ಬರೋದು. ಕಾಲು ಸೂಪು ಜಲ್ದಿ ಬಂದರೆ ಸಿಗುತ್ತೆ ಅಂದ್ಬಿಟ್ಟು ಬಂದು ಇಲ್ಲೇ ಕುಡಿತಾರೆ. ಮತ್ತು ಪಾರ್ಸಲ್ ಜಾಸ್ತಿ ಹೋಗ್ತಾ ಇದೆ. ಇಲ್ಲಿ ನಿಯರು ಮನೆಗಳಿರೋದ್ರಿಂದ ಆ ಮನೆಯವರೇ ಸಖತ್ತು ಮಕ್ಕಳಿಗೆಲ್ಲ ಕಳಿಸ್ತಾ ಇದ್ದಾರೆ. ಕಾಲು ಸೂಪ್ ತಗೋಬಾ, ಕಾಲು ಸೂಪ್ ನೋಡಿದೆ ನಾನು ಪಾರ್ಸಲ್ ಕೊಡ್ತಾ ಇದ್ದದ್ದು. ಇದನ್ನು ಕುಡಿದ್ಬಿಟ್ಟು ಇನ್ನೊಂದು ಐಟಮ್ ಜೊತೆಗೆ ಸಿಗ್ತೀನಿ ನಿಮಗೆ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಪ್ರೇಮ್ ಕುಮಾರ್ ಅಂತ. ನೀವು ಕಾಲು ಸೂಪ್ ಕುಡಿತಾ ಇರೋದು ನೋಡಿದೆ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಕೊಡಿಸಿದ್ರಿ ಸುಮಾರು ಜನಕ್ಕೆ.
ನಾನು ನೋಡ್ತಾ ಇದ್ದಂಗೆ ಕಾಲು ಸೂಪ್ ಖಾಲಿ ಆಗ್ತಾನೆ ಇತ್ತು. ನೀವು ರೆಗ್ಯುಲರಾಗಿ ಬರ್ತೀರಾ ಇಲ್ಲಿಗೆ? ಸರ್ ರೆಗ್ಯುಲರ್ ಆಗಿ ಬರ್ತೀವಿ ನಾವು ಅಂತ 2 ದಿವಸಕ್ಕೆ ಒಂದ್ಸಲ ಬರ್ತಾ ಇರ್ತೀವಿ. ಸಂಡೇ ಆಯಿತು ಅಂದರೆ ಹುಡುಗರೆಲ್ಲ ಸೇರಿಸ್ಕೊಂಡು ಮ್ಯಾಚ್ ಆಡ್ಕೊಂಡು ಫ್ರೆಶ್ ಅಪ್ ಆಗಿರಲಿ ಅಂತ ಕಾಲು ಸೂಪ್ ಕುಡಿದ್ರೆ ನಮ್ಗೆ ಒಂಥರ ಫಿನಿಶ್ ಆದಂಗೆ ಸಮಾಧಾನ ಆಗುತ್ತೆ ಅದಕ್ಕೆ. ಓಕೆ, ನಿಮ್ಗೆ ಇಲ್ಲಿ ಏನೇನು ಇಷ್ಟ ಆಗುತ್ತೆ? ಸರ್ ಅವರು ನಮ್ಮ ಫ್ರೆಂಡ್ದೇನು ಅಂಗಡಿ ಇದು, ಪ್ರತಿಯೊಂದು ಯೂನಿಕ್ ಆಗಿರುತ್ತೆ. ಒಂದು ಕಾಲು ಸೂಪ್ ಮೈನ್ ಆಗಿ, ಓಕೆ, ಫ್ರೈಡೆ ಆಯ್ತು ಅಂದ್ರೆ ನಾಟಿ ಕೋಳಿ, ಸಂಡೇ ಆಯ್ತು ಅಂದ್ರೆ ಮಟನ್ ಪಲಾವ್ ಸೂಪರ್ ಆಗಿದೆ. ಒನ್ಸ್ ಟ್ರೈ ಮಾಡಿ. ಒಂದು ನಾನ್ ವೆಜ್ ಬೆಳಿಗ್ಗೆನೆ ಒಂದು ಮೈಸೂರಲ್ಲಿ ಟ್ರೈ ಮಾಡಬೇಕು ಅಂದರೆ ಯೂನಿಕ್ನೆಸ್ ಆಗಿ ಫೇಮಸ್ ಆಗಿರೋ ಹೋಟೆಲ್ ಬೇರೆ, ಬಟ್ ಯೂನಿಕ್ ಆಗಿ ಒಂದಿರಬೇಕು ಅಂದರೆ ಇಲ್ಲಿ ಬಂದು ಟ್ರೈ ಮಾಡಿದ್ರೆ ಚೆನ್ನಾಗಿದೆ. ಒನ್ ಆಫ್ ದ ಬೆಸ್ಟ್ ನಾನ್ ವೆಜ್ ಹೋಟೆಲ್ ಅಂತ ನೀವು ಹೇಳ್ತೀರಾ? ಖಂಡಿತವಾಗ್ಲೂ ಹೇಳ್ತೀನಿ ಸರ್. ಓಕೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ನಿಮ್ಗೆ ಏನೇನು ಇಷ್ಟ ಆಗುತ್ತೆ ನಾನ್ ವೆಜ್? ಕಾಲು ಸೂಪ್ ಬಿಡಿ, ಬೇರೆ ಏನು ಐಟಮ್ಸ್ ಇಷ್ಟ ಆಗುತ್ತೆ? ಸರ್ ನಾಟಿ ಕೋಳಿ ಪಲಾವ್ ಚೆನ್ನಾಗಿರುತ್ತೆ. ಒಂದು ಕರೆಕ್ಟಾಗಿರೋ ಒಂದು ಟೆಕ್ಸ್ಚರಲ್ಲಿ ಮಾಡಿರ್ತಾರೆ, ಹೆವಿ ಮಸಾಲೆ ಹಾಕಿರಲ್ಲ. ಒಂದು ಮಾರ್ನಿಂಗ್ ಟೈಪಲ್ಲಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಚೆನ್ನಾಗಿರುತ್ತೆ, ಹೆವಿ ಅನ್ಸಲ್ಲ. ಮೈನ್ ಆಗಿ ಅದೇ ಪ್ರಾಬ್ಲಮ್ ನಮಗೆ. ಏನಿದ್ರು ಬ್ರೇಕ್ಫಾಸ್ಟ್ ಹೆವಿ ಇದ್ರೆ ಚೆನ್ನಾಗಿರಲ್ಲ, ಬಟ್ ಇದು ಲೈಟ್ ಆಗಿರೋದ್ರೆ ಚೆನ್ನಾಗಿರುತ್ತೆ. ಮಸಾಲೆಗಳು ಯಾವ ರೀತಿ ಇಷ್ಟ ಆಗುತ್ತೆ? ಮೀಡಿಯಮ್ ಆಗಿರುತ್ತೆ ಸರ್, ಸೂಪರ್ ಆಗಿರುತ್ತೆ. ಒಂದು ಚಿಕ್ಕ ವಯಸ್ಸಿಂದ ಅಡಲ್ಟ್ಸ್ ಗಂಟ ಎಲ್ಲ ಕನ್ಸ್ಯೂಮ್ ಮಾಡ್ಬೋದು, ಹೆವಿ ಸ್ಪೈಸ್ ಇರೋಲ್ಲ. ಒಂದು ಪರ್ಫೆಕ್ಟ್ ಆಗಿರೋ ಟೆಕ್ಸ್ಚರಲ್ಲಿ ಒಂದು ಕರೆಕ್ಟಾಗಿರುತ್ತೆ. ಎಷ್ಟು ವರ್ಷದಿಂದ ಬರ್ತಾ ಇದೆ ಸರ್ ನಾವು ಒಂದು 2 ಇಯರ್ಸಿಂದ ಬರ್ತಾ ಇದ್ದೀವಿ. ಈಗ ಬೆಳಗ್ಗೆ ನೀವು ಕಾಲು ಸೂಪ್ ಆದಮೇಲೆ ಏನಾದ್ರು ಐಟಮ್ಸ್ಗಳು? ಸರ್ ಅಂದರೆ ಈಗ ಹುಡುಗರೆಲ್ಲ ಜಾಸ್ತಿ ಇರೋದ್ರಿಂದ ಎಲ್ಲರೂ ಒಬ್ಬೊಬ್ಬರು ಒಪಿನಿಯನ್ಸ್ ಬೇರೆ ಇರುತ್ತೆ, ಅದರಿಂದ ಟೆಸ್ಟ್ ಮಾಡಲ್ಲ. ಇಲ್ಲಾಂದರೆ ರೆಗ್ಯುಲರ್ ಹಾಕೊಂಡ್ರೆ ನಾಟಿ ಕೋಳಿ ಮಟನ್ ಬಿರಿಯಾನಿ ಟ್ರೈ ಮಟನ್ ಬಿರಿಯಾನಿ. ಫ್ರೆಂಡ್ಸ್, ಈಗ ನಾನು ತೊಗೊಂಡಿದ್ದೀನಿ ಇಡ್ಲಿ ಮತ್ತು ಬೋಟಿ. ಬೆಳಗ್ಗೆನೇ ಇಡ್ಲಿ ಮತ್ತು ಬೋಟಿ ಒಳ್ಳೆ ಕಾಂಬಿನೇಷನ್ನು, ಬ್ರೇಕ್ಫಾಸ್ಟ್ಗೆ ಸೂಪರ್ ಆಗಿರುತ್ತೆ. ಟೇಸ್ಟ್ ಹೇಗಿದೆ ನೋಡ್ತೀನಿ. ಬೋಟಿ ಗೊಜ್ಜು ನೀವೇ ನೋಡ್ತಾ ಇದ್ದೀರಾ, ಹಾಫ್ ತೊಗೊಂಡಿರೋದು, ಕ್ವಾಂಟಿಟಿ ಇಷ್ಟೊಂದು ಕೊಟ್ಟಿದ್ದಾರೆ. ಅಲ್ಟಿಮೇಟ್ ಆಗಿದೆ. ಒನ್ ಆಫ್ ದ ಬೆಸ್ಟ್ ಬೋಟಿ ಗೊಜ್ಜು ಅಂತಲೇ ಹೇಳ್ಬೋದು. ನೋಡಿ, ಬೋಟಿ ಜೊತೆಗೆ ಸುಮಾರು ಥರ ಐಟಮ್ಸ್ ಏನೇನಿದೆ ಎಲ್ಲ ಆ್ಯಡ್ ಮಾಡಿದ್ದಾರೆ. ಲಿವರ್ ಇದೆ, ಬೋಟಿ ಎಲ್ಲ ಚೆನ್ನಾಗಿ ತುಂಬ ಶಿಸ್ತಾಗಿ ಚೆನ್ನಾಗಿ ಎಲ್ಲ ಪೀಸ್ಗಳನ್ನೆಲ್ಲ ಹಾಕಿದ್ದಾರೆ. ಅದ್ರ ಜೊತೆ ಚೆನ್ನಾಗಿ ಬೇಯಿಸಿದ್ದಾರೆ ಮಾತ್ರ ಎಲ್ಲ, ಅದಕ್ಕೆ ಇಷ್ಟೊಂದು ಸ್ಮೂತಾಗಿರೋದು. ಫ್ರೆಂಡ್ಸ್, ಈಗ ಬೋಟಿ ಟೇಸ್ಟ್ ಹೇಗಿದೆ ನೋಡೋಣ ಬನ್ನಿ. ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ಆ್ಯಕ್ಚುಲಿ ಇಡ್ಲಿ ಜೊತೆ ದೋಸೆನೂ ಸಿಗುತ್ತೆ ನಿಮಗೆ ಬ್ರೇಕ್ಫಾಸ್ಟಲ್ಲಿ. ನಾನು ಇಡ್ಲಿ ತಗೊಂಡಿದ್ದೀನಿ, ದೋಸೆನೂ ಅಷ್ಟೇ ಸೂಪರಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ನು. ಒಂದು ಸಲ ಬಂದರೆ ನೀವು ಫಿಕ್ಸಾಗಿ ಹೋಗ್ತೀರಾ, ನೆಕ್ಸ್ಟ್ ವೀಕ್ ಗ್ಯಾರಂಟಿ ಬಂದೇ ಬರ್ತೀರಾ. ಆ ಥರ ಟೇಸ್ಟ್ನ ಮೇಂಟೈನ್ ಮಾಡ್ತಾಯಿದ್ದಾರೆ. ನಾನು ಹೇಳಿದೆ ನಿಮಗೆ, ಬೋಟಿಗೆ ಕೆಲವೊಂದು ಸಲ ಏನು ಮಾಡ್ತಾರೆ, ಮಾಮೂಲಿ ಈ ಥರದ ಪೀಸ್ಗಳು ಜಾಸ್ತಿ ಇರುತ್ತೆ, ಆದರೆ ಲಿವರು, ಮಣ್ಣೀಲಿ ಎಷ್ಟೆಷ್ಟಾಗುತ್ತೆ ಐಟಮ್ಮು, ಬ್ಲಡ್ಡು ಎಲ್ಲ ಮಿಕ್ಸ್ ಮಾಡಿದ್ದಾರೆ. ಒಂದು ಸೂಪರ್ ಬೋಟಿ ಗೊಜ್ಜು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದನ್ನು ತಿಂದು ಮುಗಿಸಿ ಇನ್ನೊಂದು ಐಟಮ್ ಜೊತೆಗೆ ಸಿಗ್ತೀನಿ ನಿಮಗೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನೀವು ಶ್ರೀ ಚಾಮುಂಡೇಶ್ವರಿ ಮೆಸ್ಗೆ ಮಾರ್ನಿಂಗೇ ಬಂದಿದ್ದೀರಾ? ನೀವು ರೆಗ್ಯುಲರ್ ಕಸ್ಟಮರ್ ಇಲ್ಲಿಗೆ? ರೆಗ್ಯುಲರ್ ಲೈಕ್ ವೀಕೆಂಡ್ಸ್ ಯಾವಾಗಲೂ. ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಲ್ಲಿ ಇರೋದು. ವೀಕೆಂಡಲ್ಲಿ ಸ್ಯಾಟರ್ಡೆ ಸಂಡೇ ಮೈಸೂರಿಗೆ ಬರ್ತೀವಿ. ಸಂಡೇ ಮಾರ್ನಿಂಗ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಸ್ಟೆಪ್ಸ್ ಹತ್ತಿ ಬರ್ತಿರಂಗೆ ಇಲ್ಲಿ ಬಂದು ಟಿಫನ್ ಮಾಡ್ಕೊಂಡು ಡೈರೆಕ್ಟ್ ಮನೆಗೆ ಹೋಗ್ತೀವಿ. ಫಸ್ಟು ಬರ್ತಿರಂಗೆ ಕಾಲು ಸೂಪು ಫಸ್ಟ್ ಕ್ಲಾಸಾಗಿರುತ್ತೆ, ಟೇಸ್ಟ್ ಎಲ್ಲ ಅಂತೂ. ಕಾಲು ಸೂಪು, ಬೋಟಿ, ಇಡ್ಲಿ, ಗೀ ರೈಸು, ಪಲಾವ್. ನಿಮ್ಮ ಫೇವ್ರೇಟು ಇಡ್ಲಿ ಬೋಟಿ? ಹೌದೌದು, ಬೋಟಿ ಮತ್ತು ಇಡ್ಲಿ ಕಾಂಬಿನೇಷನ್ ಇಸ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಎಲ್ಲರೂ ಬರಬೇಕು, ಟೇಸ್ಟ್ ಮಾಡಬೇಕು. ನಾನು ನೋಡ್ತಾ ಇದ್ದೀನಿ, ಸಖತ್ ಕ್ರೌಡ್ ಇದೆ. ಹೌದು, ಆ ಬಿಸಿಲ್ ನೀವು ಎಲ್ಲ ಟೇಸ್ಟ್ ನೋಡಿದ್ರಿ? ಇವತ್ತು ಆ್ಯಕ್ಚುಲಿ ಒಂದು ಸ್ವಲ್ಪ ಕ್ರೌಡ್ ಕಮ್ಮಿ ಇದೆ, ಬಟ್ ಇನ್ನೂ ತುಂಬ ಜನ ಇರ್ತಾರೆ. ಹೋಗ್ತಾ ಟೈಮ್ ಆಗ್ತಾ ಜನ ಜಾಸ್ತಿ ಆಗ್ತಾರೆ. ನೀವು ರೆಗ್ಯುಲರ್ ಭಾನುವಾರ ಬಂದೇ ಬರ್ತೀವಿ? ಸಂಡೇಸ್ ಮಾತ್ರ ರೆಗ್ಯುಲರ್ ಆಗಿ ಬರ್ತೀವಿ. ಟೇಸ್ಟ್ ಫಸ್ಟ್ ಕ್ಲಾಸಲ್ಲಿದೆ. ವಿತ್ ಕಾಸ್ಟ್ ವೈಸು ಮೈಸೂರಲ್ಲಿ
ನೆಕ್ಸ್ಟ್ ಲೆವೆಲಲ್ಲಿ. ಇದು ಬಡ್ಜೆಟ್ ಫ್ರೆಂಡ್ಲಿ ಅಂತ. ಹೌದು ಹೌದು, ಫ್ರೆಂಡ್ಲಿ ಬಜೆಟ್. ಓಕೆ ಓಕೆ, ಥ್ಯಾಂಕ್ ಯು. ಫ್ರೆಂಡ್ಸ್, ಈಗ ನಾನು ತೊಗೊಂಡಿದ್ದೀನಿ ಗೀ ರೈಸು ಮತ್ತು ತಲೆ ಮಾಂಸ ಅಂತಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಯಾಕೆಂದರೆ ಮನೇಲಿ ನಾನು ಮೊದಲು ಹೇಳಿದ್ದೆ ಒಂದು ಸಲ, ಈ ತಲೆ ಮಾಂಸ ಮತ್ತು ಬೋಟಿನ ಎಲ್ಲೋದ್ರೂ ಮಿಸ್ ಮಾಡಬಾರ್ದು. ಯಾಕೆಂದರೆ ಚಿಕನ್ನು ಮಾಮೂಲಿ ಮಟನ್ನು ಮನೇಲಿ ಮಾಡೇ ಮಾಡ್ತಾರೆ. ಇದನ್ನು ನಾವು ಹೋಟ್ಲುಗಳಲ್ಲೇ ಜಾಸ್ತಿ ಸಿಗೋದು, ನಮಗೆ ಹೋಟ್ಲಲ್ಲೇ ಸಿಗೋದು. ಅದರಿಂದ ನಾನು ತಲೆ ಮಾಂಸ ಮತ್ತು ಬೋಟಿನ ಜಾಸ್ತಿ ಇಷ್ಟಪಡ್ತೀನಿ. ಗೀ ರೈಸು ಮತ್ತು ಹಾಫ್ ತಲೆ ಮಾಂಸ ತೊಗೊಂಡಿದ್ದೀನಿ. ಟೇಸ್ಟ್ ಹೇಗಿದೆ ಹೇಳ್ತೀನಿ ನೋಡಿ. ಸೂಪರಾಗಿದೆ ಗೀ ರೈಸು. ಗ್ರೇವಿ ಜೊತೆನೇ ಬೇಡ, ಹಾಗೆ ತಿಂದ್ಬಿಡ್ಬೋದು. ಆ ಮಸಾಲೆ ಇದೆಯಲ್ಲ, ಅದೇನು ಮೋಡಿ ಮಾಡಿದಾರೆ ಗೊತ್ತಿಲ್ಲ. ಆ ಬೋಟಿ ಗೊಜ್ಜಲ್ಲೂ ಮಸಾಲೆ ತುಂಬ ಚೆನ್ನಾಗಿತ್ತು, ಚೆನ್ನಾಗೇ ಆ್ಯಡ್ ಆಗಿತ್ತು ಅದಕ್ಕೆ. ಇದು ಅಷ್ಟೇ, ಈ ತಲೆ ಮಾಂಸದ ಗ್ರೇವಿಲಿ ಗೀ ರೈಸ್ ತಿಂತಾಯಿದ್ದೀನಿ. ಇದು ಅಷ್ಟೇ, ಎಷ್ಟು ಹದವಾಗಿ ಸ್ಮೂತಾಗಿ ರೈಸ್ ನೋಡಿ, ಎಲ್ಲದರಲ್ಲೂ ಕೇರ್ ತಗೊಂಡು ಮಾಡ್ತಾರೆ. ತಲೆ ಮಾಂಸ ತಿಂದು ನೋಡ್ತೀನಿ ನೋಡಿ, ಎಷ್ಟು ಸ್ಮೂತಾಗಿದೆ, ಕೈಯಲ್ಲೇ ಬ್ರೇಕ್ ಆಗ್ತಾಯಿದೆ. ಮಕ್ಕಳಿಗೆ ಮತ್ತು ಜಾಸ್ತಿ ಹಲ್ಲು ನೋವಿರೋರಿಗೆ ಸ್ಮೂತಾಗಿ, ಇಷ್ಟೊಂದು ಸ್ಮೂತ್ ಇದ್ದರೆ ನಿಜವಾಗ್ಲೂ ನೀಟಾಗಿ ಡೈಜೆಸ್ಟ್ ಆಗುತ್ತೆ ಮಾತ್ರ. ಮೇಯ್ನ್ ಏನು ಅಂದರೆ ಫ್ರೆಂಡ್ಸ್, ನಾನ್ ವೆಜ್ ಐಟಮ್ಸ್ಗಳಲ್ಲಿ ಪೀಸ್ಗಳು ತುಂಬ ಬಲ್ತಿರೋದು ಇರಬಾರ್ದು. ಚೆನ್ನಾಗಿ ಎಳ್ಸಾಗಿರೋ ತಂದು ಮಾಡಿದ್ರೆ ಐಟಮ್ಸ್ಗಳು ಯಾವುದೇ ಆಗಲಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಹೇಳಿದೆ ಮಟನ್ನು ಎಷ್ಟು ಸ್ಮೂತಾಗಿದೆ, ಬಾಯಿಗೆ ಹಾಕಿದ್ರೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿದೆ. ಅದಕ್ಕೆ ಅನಿಸುತ್ತೆ ಈ ಕೆಲವೊಂದು ಹೋಟೆಲ್ಗಳವರು ತುಂಬ ಕಟ್ನಿಟ್ಟಾಗಿ ಒಳ್ಳೆ ಕಡೆ ತುಂಬ ಚೆನ್ನಾಗಿರೋ ಮಟನ್ನು ಚಿಕನ್ನೆಲ್ಲ ಓಡಿಸ್ತಾರೆ ರೆಗ್ಯುಲರಾಗಿ. ಅದಕ್ಕೋಸ್ಕರ ಅವರು ರಾಜಿನೇ ಆಗಲ್ಲ ಆ ವಿಚಾರದಲ್ಲಿ. ಒಳ್ಳೆ ಕ್ವಾಲಿಟಿ ಇರಬೇಕು. ಆ ಥರ ಇದ್ದರೆ ಊಟನೂ ಚೆನ್ನಾಗಿರುತ್ತೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ನು ಕೂಡ ಅವಾಗ ಚೆನ್ನಾಗಿರುತ್ತೆ. ನೀವು ಫ್ಯಾಮಿಲಿ ಜೊತೆ ಬಂದರೆ ಇಲ್ಲಿ ಜಾಗ ಇದೆ, ಒಳಗಡೆ ಕೂತ್ಕೊಂಡು ತಿನ್ಬೋದು, ಅಲ್ಲಿ ಹೊರಗಡೆನೂ ನಿಂತ್ಕೊಂಡು ತಿನ್ಬೋದು. ನೀವೇ ನೋಡ್ತಾ ಇದ್ದೀರಾ. ಈ ಹೋಟ್ಲು ವಿಶೇಷತೆ ಏನಂದರೆ, ನೀವು ಬೋಟಿ ತೊಗೊಳ್ಳಿ, ತಲೆ ಮಾಂಸ ಐಟಮ್ಸ್ಗಳು ಯಾವುದೇ ತೊಗೊಂಡ್ರು ಕ್ವಾಂಟಿಟಿ ಸೈಜ್ ಏನಿದೆ ಒಂದು ಈಕ್ವಲ್ ಆಗಿದೆ, ಏರುಪೇರಿಲ್ಲ. ಅದು ರೈಸಲ್ಲಾಗಿರಲಿ ಮತ್ತು ಪೀಸಲ್ಲಾಗಿರಲಿ ಎರಡೂ ಕೂಡ ಈಕ್ವಲ್ ಆಗಿ ಕ್ವಾಂಟಿಟಿ ಚೆನ್ನಾಗಿದೆ. ಫ್ರೆಂಡ್ಸ್, ಇದನ್ನು ತಿಂದು ಮುಗಿಸಿ ನಿಮಗೆ ಮತ್ತೆ ಸಿಗ್ತೀನಿ. ನಮಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ, ಧನ್ಯವಾದಗಳು.